ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ರವಿ ನೈನ್ ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಿಳಿಗಿರಿ ರಂಗನ ಬೆಟ್ಟ ಟ್ರಕ್ಕಿಂಗ್ ಅಂದ್ರೆ ಇದು ಬ್ರಿಟಿಷ್ ಪ್ರಜೆ. ನಾನು ಮೊದ್ಲಿನ ತರ ಬೆಂಗಳೂರಿನಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿರೋ ಬೆಟ್ಟ ಇದು BR ಹಿಲ್ಸ್. BR ಹಿಲ್ಸ್ ಅಂದ್ರೆ ಚಾಮರಾಜನಗರಲ್ಲಿ ಇರೋದಲ್ಲ. ಇವತ್ತು ನಾವು ಬಂದಿರೋದು ಬೆಂಗಳೂರಿನಿಂದ 80 ಕಿಲೋಮೀಟರ್ ದೂರದಲ್ಲಿರುವ ರಾಮನಗರದಲ್ಲಿರುವ BR ಹಿಲ್ಸ್ಗೆ, ಬಿಳಿಗಿರಿ ರಂಗನ ಬೆಟ್ಟ. ಈಗಪ್ಪ ಇವಾಗೇ ಸುಸ್ತಾಯ್ತೈತಿ ಯಾಕ. ಎಲ್ಲ ಹಾಯ್ ಮಾಡಿ. ನಾವು ಮರಳವಾಡಿ, ಇದು ಬೆಟ್ಟ ಕನಕಪುರದಿಂದ 30 ಕಿಲೋಮೀಟ್ರು. ಮರಳವಾಡಿಯಿಂದ ಕನಕಪುರ ರೂಟಲ್ಲಿ ಹೋದ್ರೆ 30 ಕಿಲೋಮೀಟ್ರು. ಮರಳವಾಡಿಯಿಂದ ಕೋಣಾಳದೊಡ್ಡಿ ಹತ್ರ ಬಂದ್ರೆ 3-4 ಕಿಲೋಮೀಟ್ರಲ್ಲಿ ಬರ್ಬೋದು. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ಇಷ್ಟು ಸುಸ್ತೈತೈತಿ ನೋಡಿ. ಫುಲ್ ಬೆಟ್ಟ ಸುತ್ತ. ಇವಾಗ ನಾವು ಈ ಬೆಟ್ಟ ಹತ್ಬೇಕು. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ನಡೆಯೋದ್ರಲ್ಲೇ ಸುಸ್ತಾಗ್ತೈತೆ. ನೋಡಿ ಇವಾಗ ಎಂಟರ್ ಆಗ್ತಾ ಇದೀವಿ. ನೋಡಪ್ಪ, 3 ಜನ ಹತ್ತಿ ಬೇಗ. ಇನ್ನ 50 ಮೀಟರ್ ಬರ್ಲಿಲ್ಲ, ಆಗ್ಲೇ ಉಸಿರು ಬಿಡ್ತಾವ್ರೆ. ಇನ್ನ ಹೋಗ್ಬೇಕು. ಎಳ್ಕೊಳ್ನ ತೋರಿಸ್ತಾ ಇದೀನಿ ಸಂಧಿ ಒಳಗಡೆ ಯಾವ ತರ ಐತೆ. ನಂದೇ ಬಂದಿಲ್ಲ ಫೋಟೋ. ಹೋಗಮ್ಮ ಬೇಗ. ಗೋವಿಂದ ಗೋವಿಂದ ಗೋವಿಂದ. ಹತ್ರಮ್ಮ, ಹತ್ರಿ 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 ಹತ್ರಿ. ನೋಡಿ ಫ್ರೆಂಡ್ಸ್, 50 ಮೀಟರ್ ಬಂದು ಉಸಿರು ಬಿಡ್ತಾವ್ರೆ. ಸಾಕಾಯ್ತು ಫ್ರೆಂಡ್ಸ್. ಏನ್ ಮಾಡೋದು ಫ್ರೆಂಡ್ಸ್? ಯಾಕಪ್ಪ ಮೆಹರ್? ಹಲೋ. ಬೆಟ್ಟ ಹತ್ತಿ ತುಂಬಾ ವರ್ಷಗಳಾಯ್ತಲ್ಲ. ಇವಾಗ ಸ್ಟ್ರೆಂತ್ ಇಲ್ಲ. 2 ವರ್ಷ ಆಗಿದೆ. ಪಿರಮಿಡ್ ಅಲ್ಲಾದ್ರೂ ಟ್ರೆಕ್ಕಿಂಗ್ ಹೋಯ್ತಿದ್ದು. ನೋಡಿದ್ರು ಟ್ರೆಕ್ಕಿಂಗ್ ನಡಿ ಇವರು. ನೀನು ಬಿಡುಗರು ಜಾಗವರೆಗೆ ಸುಮ್ಮನೆ ಹೋಯ್ತಾ ಇರ್ಬೇಕು. ನೋಡಿ ಇಲ್ಲಿಂದ ವೀವ್ ಹೆಂಗಿದೆ ಅಂತ. ಇಲ್ಲಿಂದ ದಾರಿ ಕಾಣುತ್ತೆ. ನೋಡಿದ್ರೆ ಫುಲ್ ಹಿಂಗ್ ಬರೋರು ಕಾಣಿಸೋರು. ಫೇಸ್ ಕಟ್ ತೋರಿಸಿ ಸ್ವಲ್ಪ. ಹುಡುಗಿನ ತೋರ್ಸ್ಬೇಕಾಯ್ತು. ಫಸ್ಟ್ ಡೈಲಿ ಇರಲ್ಲ, ಯಾವ ಈ ತರ ಅಲ್ಲಿ ಹೋದಾಗ ಒಂದೊಂದು ಬಿಡ್ತೀವಿ. ರವಿ ನಯನ ಬಂಡೆ ಎಲ್ಲಿದ್ಯಪ್ಪ ಬಂಡೆ? ಅಮ್ಮ ಇದೆಯಾ ಬಂಡೆ? ಇನ್ನ ಹೋಗ್ಲಿಲ್ಲ, ಆಗ್ಲೇ ಇಷ್ಟೊಂದು ದೂತ್ ಬಿಟ್ಟಿದ್ಯಲ್ಲ. ಸೀಟ್ ಗೊತ್ತಾಗಿ ನಾನು ಸೀಟ್ ಗೊತ್ತಾಯಿಲ್ಲ ಅಷ್ಟೇ ಬಾ.
ಬಂಡೆ ಸಿಗುತ್ತೆ ಅಂತ ಕಾಯ್ಕೊ ಬಂದ್ರೆ ಇದಲ್ಲಿ ಬಂತು ನೋಡಿ. ಇದೇನು ಬಂಡೆ ಅಲ್ವಾ? ನಾನು ಶಿವಾನಿ ಅಂತೂ ಕೂತ್ಕೊಂಡು ಬರ್ತಾ ಇದ್ದೀವಿ. ಇವಳಂತೂ ಚಾಕ್ಲೇಟ್ ನೋಡ್ತಾವಳೆ. ಇವರು ನಮ್ಮಿಂದ ತಿಂಡಿ ಇಡ್ತಾವ್ರೆ. ಆನಂದ ಅವ್ರೆಲ್ಲರ್ಕಿಂತ ಫಸ್ಟ್ ಬಂದ ಹಿಂದೆ ಬರ್ತಾವ. ನಡ್ಕೊ ಬಂದ ನೋಡ್ರಿ ನಮ್ಮ ಅಲ್ವಾಡಿಯಿಂದ. ಮರ್ಲವಾಡಿಂದ ನಡ್ಕೊಂಡ್ ಇಲ್ಲ ಅವ್ನು ಬರ್ಲೋಡ್ ನಡ್ಕೊ ಬಂದವನು. ನಡ್ಕೊ ಬಂದೆ ತಾನೆ ನೀನು? ಮಲ್ವಾಡಿಂದ ನಡ್ಕೊ ಬಂದ. ಇಲ್ಲೆಲ್ಲ ಮಧ್ಯದಲ್ಲಿ ನಡ್ಕೊ ಬಂದವನು. ಬಿಡ್ತಾ ಇದೀನಿ ಎಲ್ಲ ನೋಡಿ ಮಾಡ್ತಾ ಇದೀನಿ. ಜೋಶಲ್ಲಿ ಬರ್ತಾವ್ರ ಆಂಟಿ ಪರವಾಗಿಲ್ಲ. ನಮ್ಮ ಜೊತೆ ಬಂದರು ಸಾಮಾನ್ಯ ಬಂದರು. ಎಲ್ಲಾರು ಬಂದ್ರು ಇವರೇ ಬರ್ಲಿಲ್ವಲ್ಲ. ವಿಠಲ ಎಲ್ಲಿ ಮರೆಯ ಯೋಯ್ ಬಂದ್ರಮ್ಮ. ಏನು ರೋಪ್ ಹಾಕದೇನು ಇಲ್ಲಿಂದ ಕೆಳಗಡೆಗೆ? ನಾವೆಲ್ಲ ಹೇಳು ಫಸ್ಟ್ ಹತ್ತೀನಿ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಬಂದಿ ನೋಡಿ ಫ್ರೆಂಡ್ಸ್. ಇವ್ರು ಎಲ್ಲರಿಗಿಂತ ಮುಂಚೆ ಬರ್ತೀವಿ ಅಂದ್ರು, ಬಟ್ ಇವರೇ ಲಾಸ್ಟ್ ಅಲ್ಲಿ ಬರ್ತಿದ್ದಾರೆ. ಟ್ರೆಕ್ಕಿಂಗ್ ಎಕ್ಸ್ಪರ್ಟ್ಸ್. ಇವ್ರು ನೋಡಿ ಟ್ರೆಕ್ಕಿಂಗ್ ಎಕ್ಸ್ಪರ್ಟ್ಸ್ ಬಂದಿವಾಗ ರೆಸ್ಟ್ ಮಾಡ್ತಿದ್ದಾರೆ. ಇವರೇ ಫಸ್ಟ್ ಹತ್ತುತ್ತಾರೆ ಅನ್ಕೊಂಡ್ವಿ, ಬಟ್ ಸ್ಟಿಲ್ ಇಲ್ಲೇ ಇದ್ದಾರೆ ಅವರು. ನಾವೇ ಫಸ್ಟ್ ಹತ್ತಿರೋದು. ವಿಡಿಯೋ ಮಾಡಕ್ ಈಗ ಬರ್ತಾವ್ರಿ. ಕಮಾನ್ ಕಮಾನ್ ಆನಂದ್ ಆನಂದ್ ಕಮಾನ್ ಆನಂದಂಗೆ ಜೈ. ಇಲ್ಲಿ ಜೋಶಲ್ಲಿ ಬಂದವನೇ ಬೇಗ ನೋಡಿದ್ರೆ ಪೋಸ್ಟ್ ಹತ್ತಾನೆ ಅಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಬಂದವ್. ನಾವು ಪೋಸ್ಟ್ ಬಂದಿದೀವಿ ನಾವು. ನೋಡ್ದಾ ನಿಮ್ಮಪ್ಪ? ನಮ್ಮಪ್ಪ ಬಂದಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಅರ್ಧ ಬೆಟ್ಟ ಹತ್ತಿದೀವಿ. ಎಲ್ಲಾರು ಬಂಡೆ ಬಂದ್ರೆ ಅರ್ಧ ಬೆಟ್ಟ ಅಂದ್ರು. ಸೊ ಬಂಡೆ ಅಂದ್ರೆ ಈ ತರ ಇದೆ. ಸ್ವಲ್ಪ ಇಲ್ಲ ಮೋಡ ಇಲ್ಲಾಂದ್ರೆ ಇನ್ನ ಸೆಕೆಂಡ್ ನೀರು ಕಿತ್ಕೊಂಡು ಗೊತ್ತಾಯ್ತು. ವಿನೋ ರೊಟ್ಟಿ ಅಲ್ಲ ರೊಟ್ಟಿ ಎಲ್ಲಿ ಬಂದ? ಗಾಡಿಯಲ್ಲಿ ಬರ್ತಾವ್ರ. ಬಾಳಮ್ಮಣ ರಾಮಣ್ಣ ನಾನ್ ಸ್ಟಾಪ್ ಅಂತ ಎಲ್ಲಿ ಕುಂದ್ರಲ್ಲ ಇಬ್ರು ನೋಡು. ಬಾಸಿ ಬನ್ನಿ, ನಾವು ಫಸ್ಟ್ ಹೋಗೋಣ ಬಾ. ನಾವು ಫಸ್ಟ್ ರ್ಯಾಂಕ್ ರಾಜು. ನಾವು ಬನ್ನಿ ಚಿನ್ನು. ಹಾವು ಯಾಕೆ ಕಾಣಿಸಲ್ಲ ಅಂದ್ರೆ ಶಿವಾನಿ ಬಂದಿರೋ ಕಾವು ಬರಲ್ಲ. ನೀನ್ ಪಾರ್ಟ್ 2 ಬಿಚ್ಚಿದ್ರೆ ಎಡೆ ಎತ್ಕೊಂಡೋಗಿ ಮೇಲೆ ಹಾಕ್ಬಿಟ್ಟ. ನಮ್ ವಿಡಿಯೋ ಟೈಟಲ್ ಏನಿಡೋಣ? ಹಾ, ಒಂದ್ ಚೀಲ ಎತ್ಕೊಬಿಟ್ಟು ಆ ಕಡೆಯಿಂದ ಬರ್ಬೇಕಾದ್ರೆ ಬಿದ್ದಿರೋ ಪ್ಲಾಸ್ಟಿಕ್ ಎಲ್ಲ ಎತ್ಕೊಂಡು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ಬಿಟ್ಟು ಹೋಗೋಣ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬಿಟ್ಟು ಕಾಸಿಸ್ಕೊಬರೋಣ. ನಮ್ದು ಯಾವ್ದಪ್ಪ ನಿಮ್ದು ಗ್ರೂಪ್ ಅಂದ್ರೆ ಸ್ವಸಹಾಯ ಸಂಘ. ರವಿನಯನ ವರ್ಲ್ಡ್ ಸಂಘ ಕ್ಲೀನಿಂಗ್ ಫಾರೆಸ್ಟ್. ಏನು ಏನು ಹಾ BBMP ಅಂತ
ನಾವ್ಯಾಕೆ BBMP ಆಗೋಣ? BBMP ನಾವು ಮಲ್ವಾಡಿ MP ನಮ್ದು MMMP. ಧೂಳಿಂಗ್ ಗೊತ್ತಾಯ್ತು ಫುಲ್ಲು. ನಾವು ಬೆಟ್ಟ ಹತ್ಕೊಂಡ್ ಬಂದಿದ್ವಿ. ಏನ್ ಅಡ್ವಾಂಟೇಜ್ ಗೊತ್ತಾ? ಆ ರೋಡಲ್ಲಿ ಹೋಗಿದ್ದೀರ, ಹೋದ್ಸಲ ವ್ಲಾಗ್ ಮಾಡಿದೀನಲ್ಲ, ಫುಲ್ಲು ಧೂಳು. ಇಲ್ಲೆಲ್ಲ ಧೂಳು ತುಂಬ್ಕೊಂಡಿರೋದು, ಇಲ್ಲೂ ಧೂಳು ತುಂಬ್ಕೊಂಡಿರೋದು. ಗಾಡಿಲೂ ಫುಲ್ ಸರ್ಕಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲಿ ಸ್ವಲ್ಪ ಕಷ್ಟ ಆದ್ರೂ ಅವರು 1 hour ಮುಂಚೆ ಹೋಗಿರ್ತಾರೆ, ನಾವು 1 hour ಬೇಗ ಲೇಟಾಗಿ ಹೋಗ್ತೀವಿ, ಅಷ್ಟೇನೆ ವ್ಯತ್ಯಾಸ. ಬಟ್ ಇಲ್ಲೂ ಆಗೋದೇ ತುಂಬಾ ಒಳ್ಳೇದು. ಆಕ್ಚುಲಿ ನಮ್ದು ಕಳ್ಬಿದ್ದಿರೋ ಮೈ ಅಲ್ವಾ, ಅದಕ್ಕೆ ಹಿಂಗ ಆಡ್ತಾ ಇರೋದು ನಾವು. 10 ಹೆಜ್ಜೆ ಹಾಕೋದು, ಕುತ್ಕೊಳ್ಳೋದು. ಬೇರೆಯವ್ರು ನೋಡು ಸ್ಟ್ರಾಂಗ್ ಆಗಿ ನಾನು 2 ತಿಂಗಳು ಒಂದ್ಸಲ ಈ ತರ ಟ್ರಕ್ ಮಾಡಿದ್ರು ನಮ್ ಬಾಡಿ ಹೆಲ್ದಿ ಆಗಿರುತ್ತೆ. ಅದ್ ನಿಜ. ನೀನ್ ಮಾಡ್ಲಿಲ್ಲ ಅಂದ್ರೆ ನಿನ್ ಬಾಡಿ ಹಿಂಗೆ ಇರ್ತದ. ನಾನ್ ನಾಗರಬಾವಿಲಿದ್ದಾಗ ಎಷ್ಟು ನಡೀತಾ ಚಳಿಗಾಲ ಬಂದಾಗಿಂದ ವಾಕಿಂಗ್ ಮಾಡ್ತಾ ಇಲ್ಲ. ಇಷ್ಟೇ ಹೈಟ್ ಚೆನ್ನಾಗಿರ್ತೈತೆ. ನಾವೇನ್ ಮಾಡಿದ್ರು ಏನೂ ಇಲ್ಲ, ನಮ್ಮ ಅಪ್ಪನ ತರ ಆಗ್ಬಿಡ್ತೀನೇನೋ ನಾನು. ಬಾಡಿ ಫಿಟ್ ಆಗೈತೆ ಅಷ್ಟೇ. ಅದೇ ಕಡ್ಡಿ ಮೈ ನಿಂದು, ಕಡ್ಡಿ ಮೈ. ನಮ್ ತಾತನ್ ಕಂಡ್ರೆ ಆಗೋದಿಲ್ಲ ಕಡೆ, ಅವ್ರ ತರ ತಾತನ್ ಜೀನ್ ಹತ್ತುತ್ತಾ ಇದೀವಿ. ಇನ್ನ ಬೆಟ್ಟನೇ ಸಿಗ್ತಾ ಇಲ್ಲ ಫ್ರೆಂಡ್ಸ್. ಇವಾಗ ಒಂಚೂರು ಅಂತ ಹೇಳ್ತಾ ಇದ್ಲು ಗಾಡಿ. ಸ್ಟ್ರಾಂಗ್ ಐತೆ. ಅವ್ರ ಕೈಲಿ ಒಂದ್ ಏಟ್ ತಿನ್ನಕ್ಕಾಗಲ್ಲ ಗೊತ್ತಾ. ನನ್ನ ತಂಗಿ ಅವಳೆ ಹಂಗೆ, ನಮ್ಮ ಆಂಟಿ ಮಗಳು ದತ್ತು. ಕಬ್ಬಣ ಕೈ ಹೊಡೆದ್ರೆ ಕಬ್ಬಣ ರಾಡ್ ಹೊಡೆದಂಗ. ಇದು ನೋಡಿ, ಮರದಲ್ಲಿ ಎಲ್ಲ ಅಂಬುಗಳ ತರ ಬೆಳ್ಕೊಂಡೈತೆ. ಇದು ಇದೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬೆಟ್ಟದ ಮೇಲೆ ಹತ್ಬಿಟ್ಟಿದ್ಯಾ ಅನ್ಕೊಂಡೆ. ಇದ್ದೇ ಡೈಲಾಗ್ ಹೊಡಿತಾ ಇದ್ದೀರಾ ಅವಾಗಿಂದ. ಸ್ವಲ್ಪ ದೂರನೇ ನಿಜ ಬಂದ್ಬಿಟ್ಟಿದ್ದೀರಿ. ಹಾಯ್ ಫ್ರೆಂಡ್ಸ್, ಆಯ್ತಲ್ಲ ಫ್ರೆಂಡ್ಸ್. ನಮ್ಮ ಯೂಟ್ಯೂಬರ್ ಅವರು ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅಪ್ಪ ಇನ್ನ ಒಂದ್ 4 FTR ಅಷ್ಟು ಕಾಣಿಸ್ತೈತೆ ಫ್ರೆಂಡ್ಸ್. ಅವ್ನ್ ಕರೆಕ್ಟ್ ಆಗಿ ಹೇಳ್ದ 2 ಬೆಟ್ಟ ಅಂತ. ನೋಡಿ ಫ್ರೆಂಡ್ಸ್, ಬೆಟ್ಟ ಹತ್ಬೇಕಾರೆ ಯಾರನ್ನ ತಲೆ ಬಚ್ಕೋತಾರ, ತಲೆ ಬಚ್ಕೊಂಡ್ ಕೂತವಳೆ ಅಲ್ಲಿ. ಶಿವನಿ ಹೇಳ್ ಶಿವನಿ, ಮೇಲ್ಗಡೆ ಫ್ಯಾಷನ್ ಶೋ ಅಕ್ಕ ನೀವ್ ಹೇಳಿದ್ ನಿಜ, ನನ್ ಪ್ಯಾಂಟ್ ಎಲ್ಲ ಗಲೀಜಾಗೋಯ್ತು. ಅಲ್ಲಿ ಇವ್ರ ಫ್ರೆಂಡ್ಸ್ ತುಂಬಾ ಬಂದಿದ್ದಾರೆ ಫ್ಯಾಷನ್ ಶೋಗೆ. ಅವರೆಲ್ಲ ಕೆಂಪ್ಗಿರ್ತಾರೆ. ಅವರೆಲ್ಲ ಅಲ್ಲಿ ಆರೋಡಿಂದ ಮೇಕಪ್ ಹಾಕೊಂಡು ಪೌಡರ್ ಹಾಕೊಂಡು ಬಂದಿರ್ತಾರೆ ಕೆಂಪಿಗೆ. ಫೌಂಡೇಶನ್ ಎಲ್ಲ ಇಲ್ದಿರಾನೆ ಅಲ್ಲಿ ಬರ್ತಿದ್ದಾರೆ ರೆಡಿ ಆಗ್ಬಿಟ್ಟು. ಜಸ್ಟ್ ಇವ್ಳು ತಲೆ ಬಚ್ಕೊಂಡು ನೋಡ, ಅವನೆಲ್ಲ ಇವನು ಮಾಡಿ ಟ್ರೆಕ್ಕಿಂಗ್ ಅಂದ್ರೆ ಒಂದು ಅಲ್ಲೇ ಕುತ್ಕೊಬಿಟ್ಟ ಬಂದ್ಬಿಟ್ಟೈತೆ ಅವನು. ಬರ ಬರ ಈ ಕಡೆ ಬರ, ನೀನು ಅಪ್ಪಿ ಬೈಲಿ ಈ ಕಡೆ, ಬೈಲಿ ಸೈಡ್. ಮಧ್ಯದಾರಿಯಲ್ಲಿ ಮರ ಕೂಡ ಮುರಿದು ಬಿದ್ದಿತ್ತು, ಅದನ್ನ ದಾಟ್ಕೊಂಡು ಹೋದ್ವಿ. ಅದೇನಂತ ದೊಡ್ಡ ಪ್ರಾಬ್ಲಮ್ ಏನು ಉಂಟು ಮಾಡಿಲ್ಲ. ಬಟ್ 3 ಕಡೆ ಗುಂಡಿ ಥರ ಆಗಿದೆ ಆ್ಯಂಡ್ ಸ್ಲೋಪ್ ಇದೆ. ಒಂದು ಸ್ವಲ್ಪ ಅಲ್ಲಿ ಹುಷಾರಾಗಿ ಹೋಗ್ಬೇಕಷ್ಟೇ, ಕೇರ್ಫುಲ್ಲಾಗಿ. ಇದು 1 ವರ್ಷಕ್ಕೆ ಒಂದೇ ಸಲ ಓಪನ್ ಮಾಡೋದ್ರಿಂದ ಬೇರೆ ಟೈಮಲ್ಲೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಿಡೋದೇ ಇಲ್ಲ. ಅದರಿಂದ ಹೋಗೋದಕ್ಕೆ ತುಂಬ ಇಷ್ಟ ಆಯಿತು. ಬಟ್ ಕಷ್ಟಪಟ್ಕೊಂಡು ಹೋಗಿದ್ದು ತುಂಬಾ. ಬಟ್ ಬೇರೆಯವ್ರಿಗೆಲ್ಲ ಸ್ಟ್ರೆಂತ್ ಇರುತ್ತೆ. ಚಿಕ್ಕ ಮಕ್ಕಳು ಹೋಗೋದನ್ನ ನೋಡಿ ನಾನು ಇದನ್ನು ಕಷ್ಟ ಅಂತ ಹೇಳಬೇಕು ಏನೋ ಗೊತ್ತಿಲ್ಲ, ನಮಗೆ ಮಾತ್ರ ಕಷ್ಟ ಅಂತ ಅನಿಸಿದ್ದು. 9:15 ಸ್ಟಾರ್ಟ್ ಮಾಡಿದ್ವು, 11:15 ಐತೈತೆ, ಇನ್ನೂ ಆಗ್ತಿಲ್ಲ. ಇನ್ನೊಂದ್ ಹೆಜ್ಜೆ ಬೆಟ್ಟ ಬಂತು. ಕಿವಿ ನಮ್ಗಿಂತ ಮುಂದೆ ಆಗಿರೋರೆಲ್ಲ ಹತ್ಬಿಟ್ಟವ್ರಾಗ್ಲೇ. ನಾವ್ ಇಷ್ಟು ಲೇಟಾಗಿ ಹೋದ್ರೆ ಇವ್ರು ಇವಾಗ ಬಂದ್ರ ಅನ್ಕೋತಾರೆ. ನಮ್ಮ ಹಿಂದೆ ಬಂದವರು ಎಲ್ಲ ಮೇಲಕ್ಕೆ ಹೋಯ್ತವ್ರು. ಹಾಗೆ
ಅಯ್ಯಪ್ಪ ನೀನು ಒಂದ್ ಸೆಟ್ ಕಡ್ಲೆಪುರಿ ಎಕ್ಸ್ಟ್ರಾ ತಗೊಂಡ್ ಹೋಗ್ಬಿಡು ಅವ್ನಿಗೆ. ಅವ್ನ್ ಬರಲ್ಲ ಬಿಡ್ರಿ. ನೋಡಿ ಫ್ರೆಂಡ್ಸ್, ಎಷ್ಟ್ ಚಿಕ್ಕ ಹುಡುಗ ಬೆಟ್ಟ ಹತ್ಕೊಂಡ್ಬರ್ತ. ನೋಡಿ ಫ್ರೆಂಡ್ಸ್, ಆನೆ ಲದ್ದಿ ಓಡಾಡೋ ದಾರಿಲಿ. ಅವ್ರಿಗೆ ನೋಡಿದ್ರೆ ಪಾಪ ಕೊಟ್ಬಿಟ್ಟು ಫೋಟೋ ತೆಗಿತಾವ್ರೆ. ಬ್ಲಾಗ್ ಮಾಡ್ತಾ ಇದ್ರ ಏನ್ ದೇವ್ರೆ. ನೋಡಿ ಫ್ರೆಂಡ್ಸ್, ಮೂರನೇ ಬಂಡಿ ಇದು. ನಮ್ಗಿಂತ ಮುಂಚೆ ಹತ್ತುತ್ತಾ ಇದೆಯಲ್ಲ. ನಿನ್ ಸ್ಟಾರ್ಟರ್ಜಿ ಏನು, ಸ್ಟ್ಯಾಮಿನಾ ಏನು, ನಿನ್ನ ಸ್ಟ್ಯಾಮಿನಾದ ಸೀಕ್ರೆಟ್ ಏನು? ರವಿ, ನಿಮ್ಮ ಸ್ಟ್ಯಾಮಿನಾದ ಸೀಕ್ರೆಟ್ ಏನು? ತುಂಬಾ ಸ್ಟ್ರಾಟಜಿ ಬರುತ್ತೆ. ಹೇಳಿದ್ಲಿ ಕೇಳಪ್ಪ, ಇನ್ನಂತೂ ಹೇಳ್ಬೇಡಪ್ಪ ಯಾರಿಗೂ. ಬೇರೆ ಯಾವ್ದು ಪ್ರಾಣಿದಾಗಿರಲ್ಲ, ಆನೆದೇನೆ. ಅದು ಹೋಗೋದು ಆ ರೋಡಲ್ಲಿ, ಎಲ್ಲಿಂದ ಹೋಗ್ಬಿಡ್ತಾರೆ. ನಮ್ಮ ಅಪ್ಪ ಗೊತ್ತಾರ ಬಂದ್ರೆ ನಾವಿಬ್ರು ಹೋಗ್ಬೋದು. ಫೈನಲಿ ಬಂದ್ಬಿಟ್ಟು ಫ್ರೆಂಡ್ಸ್. ಏನಪ್ಪ ಇವಾಗ ಹೋಯ್ತಾ ಇದ್ದೀರಾ? ನಾವು ಅಲ್ಲಿ ಇದು ಸಿಕ್ಕಿದ್ವಿ, ಜಗಳ ಹೇಳ್ತಾ ಇದೀವಿ. ನಮ್ದು ಆಯ್ತು. ನಮ್ ಕೆಲ್ಸಮ್ಮ ಓಹೋ, ಈ ಕ್ಯಾಮ್ರಾ ಬೇರೆ ಇಟ್ಕೊಳ್ತಾ ಇದೆಯಾ? ಬೆಟ್ಟ ಹತ್ಕೊಂಡ್ ಬಂದಿದ ತಕ್ಷಣ ಫಸ್ಟ್ ಕಬ್ಬಿನ ಹಾಲು ಕುಡಿದ್ವಿ. ಜಾತ್ರೆ ತುಂಬಾ ಚೆನ್ನಾಗಿತ್ತು, ತುಂಬಾ ಜಾಸ್ತಿ ಜನ ಇದ್ರು. ಎಲ್ಲಾರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಕ್ಯೂ ತುಂಬಾನೇ ಇತ್ತು. ಅದಕ್ಕೆ ನಾವು ಫಸ್ಟ್ ಕ್ಯೂನಲ್ಲಿ ಹೋಗೋದ್ ಬೇಡ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಮಣೆ ಹಾಕೋದು ಕಜ್ಜಾಯನ ಮಾಡ್ಕೊಂಡ್ ಬಂದು ಇಲ್ಲಿ ಮಣೆ ಹಾಕಿಸ್ತಾರೆ. ಇದೇ ಮೈನ್ ಇಂಟ್ರಾಕ್ಷನ್ ಅಂತ ಹೇಳ್ಬೇಕು, ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ಓಲಿಯಾ ಎಲ್ಲ ಆಡ್ತಾರೆ, ಅದು ನೋಡೋದೇ ಒಂದ್ ಚಂದ. ಸೊ ನಾವ್ ಒಂದ್ಸಲ ಎಲ್ಲ ನೋಡ್ಕೊಂಡು ಶೂಟ್ ಮಾಡ್ಕೊಂಡೆ. ಕುಮ್ಮಣಿಯ ಬಾಲಕ ನಿನಗೆ ವಿಶ್ವಗತ್ತ ನಮ್ದು ಜಗದ ಹೊಳಗಲ ಕಂಬ ಮಣಿಕ್ಯದ ಉಪ್ಪು ಸುಧಲದೇವಿ ಗರ್ಭದಲ್ಲಿ ಕುಸದ ಪ್ರಾಣದ ನೋಡಿ ನಮ್ ಶಿವನಾಯಕ ತೇರ್ ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಈ ಸಲ ಅಂತೂ ತುಂಬಾನೇ ಹೂವುಗಳೆಲ್ಲ ಅಲಂಕಾರ ಚೆನ್ನಾಗಿ ಮಾಡಿದ್ರು. 2 ಸಲ ತೇರ್ ಎಳಿತಾರೆ, 12 ಗಂಟೆಗೊಂದ್ಸಲ, 2 ಗಂಟೆಗೊಂದ್ಸಲ. ಅಂಡ್ ಇಲ್ಲಿ ಅನ್ನದಾನ ಅಂತೂ ಮಾಡ್ತಾನೆ ಇರ್ತಾರೆ. ಟೊಮೊಟೊ ಬಾತ್ ಮೊಸರನ್ನ ಮಾಡಿದ್ರು ಇವರು. ಅಂಡ್ ಬೇರೆ ಕಡೆ ಗ್ರೀನ್ ಪಲಾವ್ ಮಾಡಿದ್ರು. ಅಂಡ್ ಕೋಣಾಳ ದೊಡ್ಡಿಯವರು ಮುದ್ದೆ ಮತ್ತೆ ಹಲಸಿನಕಾಯಿ ಸಾರು ಮಾಡಿದ್ರು. ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಸೇಮ್ ಡೈಲಾಗ್ ಹೇಳ್ತೀರಾ? ಹೆಂಗಿದೆ? ಹೋದ್ಸಲ ಇದು ಮುದ್ದೆ ಮತ್ತೆ ಇದು ಕಲ್ಯಾಣಮ್ಮ ಅವರ ಸಮಾಧಿ ಸ್ಥಳ.
ಇಲ್ಲಿ 3 ಜನದ್ದು ಸಮಾಧಿ ಸ್ಥಳ ಇದೆ, ಮತ್ತೆ ಹೊರಗಡೆ ಕೂಡ ಒಂದು ಸಮಾಧಿ ಇದೆ. ಅಂಡ್ ವ್ಯೂ ಪಾಯಿಂಟ್ ಹತ್ರ ಯಾರನ್ನೂ ಬಿಡ್ತಾ ಇರಲಿಲ್ಲ. ಇಲ್ಲಿ ಸಮಾಧಿ ಹತ್ರ ಎಲ್ಲ ಪೂಜೆಗಳನ್ನ ಕೂಡ ಮಾಡ್ತಾರೆ. ಎಲ್ಲರೂ ಗುಹೆಗೂ ಹೋಗ್ತಾರೆ, ದೇವಸ್ಥಾನಕ್ಕೂ ಹೋಗ್ತಾರೆ. ಅಂಡ್ ಸಮಾಧಿ ಸ್ಥಳದಲ್ಲೂ ಒಂದ್ಸಲ ನಮಸ್ಕಾರ ಹಾಕೊಂಡು ಹೋಗ್ತಾರೆ. ಈ ವ್ಯೂ ಪಾಯಿಂಟಲ್ಲಿ ಹೋದ್ರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಆ ಬಂಡೆಕಲ್ ಮಧ್ಯ ಹೋದ್ರೆ ಲಾಸ್ಟ್ ಟೈಮ್ ತೋರಿಸಿದ್ದೆ, ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಬಟ್ ಇವಾಗೆಲ್ಲ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ, ಯಾಕಂದ್ರೆ ಜನಗಳು ಹೋಗಿ ಏನಾದರೂ ಅಪಾಯ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಮಾಮೂಲಿ ಜಾತ್ರೆ ಎಲ್ಲ ನೋಡ್ಕೊಂಡು ಕಲ್ಯಾಣಿ ಸೈಡ್ ಹೋದ್ವಿ. ಈ ಸಲ ತುಂಬಾನೇ ಜನ ಬಂದಿದ್ರು. ಹೋದ ವರ್ಷ ಇಷ್ಟು ಜನ ಇರಲಿಲ್ಲ ಅಂತ ಅನಿಸ್ತು, ಆದ್ರೂ ತುಂಬಾ ಟ್ರಾಫಿಕ್ ಇರುತ್ತೆ ಆ ರೋಡಲ್ಲಿ ಏನಾದ್ರು ಹೋದ್ರಂತೂ. ಬಟ್ ಈ ಸಲ ಹೋದ್ಸಲಕ್ಕಿಂತ ಈ ಸಲ ಜನ ಜಾಸ್ತಿ ಬಂದ್ರು ಅಂತ ಅನಿಸ್ತು. ಇದು ವರ್ಷಕ್ಕೆ ಒಂದೇ ಸಲ ಜಾತ್ರೆ ಮಾಡಿ ಜನಗಳನ್ನ ಬಿಡೋದು, ಯಾಕಂದ್ರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿರೋದ್ರಿಂದ ಜನಗಳನ್ನ ಬೇರೆ ಟೈಮಲ್ಲಿ ಬಿಡೋದಿಲ್ಲ. ಅಂಡ್ ಟ್ರಕ್ಕಿಂಗ್ಗೆ ಕೂಡ ಅಲೋ ಮಾಡೋದಿಲ್ಲ. ಸೊ ನಾವು ಈ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂದ್ರೆ ವರ್ಷಕ್ಕೆ ಒಂದ್ಸಲ ಮಾತ್ರ ಇಲ್ಲಿಗೆ ಬರೋಕ್ ಸಾಧ್ಯ. ಅದಕ್ಕಿಂತ ತುಂಬಾ ಜನ ಇಲ್ಲಿ ಬರ್ತಾರೆ. ಅಂಡ್ ಕಲ್ಯಾಣಿ ಹತ್ರ ಕೂಡ ಅಲ್ಲಿ ನೋಡಿ ಕಂಬಿ ಹತ್ರ ಹೋಗ್ಬೋದಿತ್ತು ಲಾಸ್ಟ್ ಟೈಮ್ ಎಲ್ಲ, ಬಟ್ ಈ ಸಲ ಕಂಬಿ ಕಿತ್ತೋಗಿದೆ ಅಂತ ಹೇಳಿ ಅಲ್ಲಿಗೂ ಕೂಡ ಬಿಡ್ಲಿಲ್ಲ. ಈ ಕಲ್ಯಾಣಿ ಆಗೋಕ್ಕಿಂತ ಮುಂಚೆ ಕೆಳಗಡೆ ಇರೋ ಜನಗಳು ಕಲ್ಯಾಣಮ್ಮ ಅವ್ರಿಗೆ ನೀರ್ ಎತ್ಕೊಂಡ್ ಬಂದ್ ಕೊಡ್ತಾ ಇದ್ರಂತೆ. ಸೊ ಎಷ್ಟೋ ಗ್ರೇಟ್ ಅನ್ಸುತ್ತೆ. ಜನಗಳು ಅಷ್ಟೇನೆ, ಕಲ್ಯಾಣಮ್ಮ ಅವರು ಅಷ್ಟೇನೆ ಆ ತರ ಜೀವನ ಮಾಡ್ಬೇಕು. ಆ ಬೆಟ್ಟ ಹತ್ಕೊಂಡು ಹೋಗಿ ನೀರ್ ಕೊಡ್ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಶಕ್ತಿ ಇರುತ್ತೆ. ನಮ್ಗಂತೂ ಇವಾಗ ಹತ್ತೋದಕ್ಕೆ ಕಷ್ಟ ಪಡ್ತಾ ಇದೀವಿ. ಬೆಟ್ಟ ಹತ್ಕೊಂಡ್ ಬಂದ್ರೆ ಒಂದ್ ಒಳ್ಳೆ ಖುಷಿ ಸಿಗುತ್ತೆ. ಚಿಕ್ಕ ಮಕ್ಳು ಕೂಡ ಹತ್ತಿಸ್ತಾ ಇದ್ರು, ಅಷ್ಟೊಂದು ಕಷ್ಟ ಅಂತಾನೆ ಹೇಳಕ್ಕಾಗಲ್ಲ. ನೀವು ನೆಕ್ಸ್ಟ್ ಟೈಮ್ ಬಂದು ಎಂಜಾಯ್ ಮಾಡಿ. ಪ್ರಸಾದ ತರ ಕೊಡ್ತಿದ್ದಾರೆ ನೋಡಿ, ಎನರ್ಜಿ ಬೂಸ್ಟಿಂಗ್ಗೆ. ನಯನಕ್ ಅವರು ಕುಡಿತಾ ಇದ್ದಾರೆ ಅದನ್ನೇನೆ. ಇವರು ಕುಡಿದ್ಬಿಟ್ಟು ಜಗ್ ಕೊಡ್ತಿದ್ದಾರೆ. ಇವ್ರು ನೋಡಿ, ಇವರು ಕುಡಿದಿರಾ ಕಿಸಿ ಕಿಸಿ ಅಂತ ಕಿಸಿತಾ ಇದ್ದಾರೆ. ಇಲ್ಲಿ ರಾಗಿ ಮುದ್ದೆ ಮತ್ತೆ ಹಲಸಿನಕಾಯಿ ಸಾರು ಮಾಡಿ ಎಲ್ಲ ಜನಗಳಿಗೂ ಊಟ ಪಡಿಸ್ತಾ ಇದ್ರು. ನಾನು ಸಾರು ತಿನ್ಬೇಕು ಅಂತ ಅಂದಿದ್ದಕ್ಕೆ ಭವಾನಿ ಪಾಪ ಕಷ್ಟಪಟ್ಕೊಂಡು ತಗೊಂಡ್ಬಂದ್ಲು. ನೋಡಿ ಭವಾನಿ ಅವ್ರ ಅಪ್ಪನೂ ಬಂದೇ ಬಿಟ್ರು. ನಾವು ಬೆಟ್ಟ ಹತ್ಕೊಂಡ್ ಬರೋ ಅಷ್ಟೊತ್ತಿಗೆ ಅವ್ರ ಗಾಡಿ ಸುಯಿ ಅಂತ ಬಂದ್ಬಿಟ್ಟವ್ರೆ. ಆಂಟಿನೂ ಕರ್ಕೊ ಬಂದ್ಬಿಟ್ಟಿದ್ರೆ. ಕ್ಯೂ ಎಲ್ಲ ಕಮ್ಮಿ ಆದ್ಮೇಲೆ ನಾವು ಹೋಗಿ ದರ್ಶನ ಮಾಡಿದ್ವಿ. ದೇವ್ರು ಈ ರೀತಿ ಇದೆ ನೋಡಿ, ಶ್ರೀರಂಗ. ಮತ್ತೆ ಇದ್ರ ಜೊತೆ ರಂಗಪ್ಪ ಮತ್ತೆ ದೇವರಳ್ಳಮ್ಮ ಎಲ್ಲ ಮೆರವಣಿಗೆ ದೇವ್ರು ಕೂಡ ತಗೊಬಂದು ತೇರ್ ಜೊತೆ ನಿಲ್ಲಿಸ್ತಾರೆ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಕಲ್ಯಾಣಮ್ಮ ಅವ್ರ ಗುಹೆ. ಬೆಟ್ಟದ ಮೇಲೆ ಗುಹೆಲೆ ಇವರು ವಾಸ ಇದ್ರಂತೆ, ದೇವ್ರ ಪೂಜೆ ಮಾಡ್ಕೊಂಡು. ಇವ್ರಿಗೇನೆ ದೇವರು ರಂಗಪ್ಪ ಹುಲಿ ರೂಪದಲ್ಲಿ ದರ್ಶನ ಕೊಟ್ಟಿದ್ರಂತೆ. ಇವರು ಇದ್ದಿದ್ದಂಥ ಗುಹೆ ಈ ರೀತಿ ಇದೆ. ಅಂಡ್ ಇದರಲ್ಲಿ ಇವರು ಬಳಸ್ತಾ ಇದ್ದಿದ್ದಂಥ ವಸ್ತುಗಳು, ಅವ್ರು ಮಲ್ಕೋತಾ ಇದ್ದಿದ್ದ ಜಾಗ ಎಲ್ಲಾನು ಇದೆ. ಕೆಳಗಡೆ ಕೋಣಾಳ್ ದೊಡ್ಡಿ ಅಂತ ಊರಿದೆ ಅಲ್ವಾ, ಆ ಗ್ರಾಮದವ್ರೊಬ್ರು ಸಿದ್ಧ ಕಟ್ತಾ ಇದ್ದಾಗ ಇವರು ಏರ್ ಕಟ್ತಾ ಇದ್ದಾಗ ಇವರೇನಾದ್ರೂ ಒಂದ್ಸಲ ಸಿದ್ಧ ನೀರಿಲ್ಲ ಅಂದ್ರೆ ಸಾಕಂತೆ 2 ದೊಡ್ಡ ಇದರಲ್ಲಿ ನೀರು ತೊಗೊಂಡು ಹೋಗ್ಕೊಂಡವ್ರಂತೆ. ಅಂದ್ರೆ ಅವ್ರು ಎಷ್ಟು ಈಸಿಯಾಗಿ ಹತ್ತಿ ಇಳಿತಾ ಇದ್ರು. ಇದೆಲ್ಲ ನೋಡಿ ರಾಗಿ ವಾಡೆ ಅವ್ರು ಬಳಸ್ತಾ ಇದ್ದಂತ ಪಾತ್ರೆಗಳು ಮತ್ತೆ ಮಂಚ ಅವ್ರು ಬಳಸ್ತಾ ಇದ್ದ ವಸ್ತು. ನೀವು ಕಲ್ಯಾಣಮ್ಮ ಅವ್ರ ಬಗ್ಗೆ ಮಾತೇಳಿ. ವರ್ಷನೂ ಹೇಳಿದ್ದೆ, ನಮ್ದು ಇವಾಗ ಹೇಳಕ್ ಟೈಮಿಲ್ಲ, ಹೊಟ್ಟೆ ಸಿಗ್ತದೆ. ಊಟ ಮಾಡ್ಲಿಲ್ವಾ ಇನ್ನ? ಊಟ ಇಲ್ಲ, ನಾಷ್ಟ ಇಲ್ಲ, ಏನಿಲ್ಲ. ಯಾಕಣ? ಏನಾಗಿದೆ ಅದೇ ವಾಸವಾಗಿದ್ರು. ಆಗ ಇದು ಇದ್ದಂತೆ ಬರೋ ಜನಕಾಲೂ ಪಾಪ ಅನ್ನ ಊಟ ಮಾಡಿದ್ದು ಕಳೆ ಬಸ್ಸಿಗೆ ಸೊಪ್ಪು ಅದರಲ್ಲೇ ಜೀವನ ಮಾಡ್ತಿದ್ರು. ಫ್ರೆಂಡ್ಸ್, ಬೆಟ್ಟ ಹತ್ತಿದಾಯ್ತು, ಇವಾಗ ಇಳಿತಾ ಇದೀವಿ. ಬಟ್ ಇಳಿಯೋದು ಸ್ವಲ್ಪ ಇಲ್ಲಿ ಡೇಂಜರ್ ಆಗಿದೆ ಸ್ವಲ್ಪ, ಯಾಕಂದ್ರೆ ಕಾಲೆಲ್ಲ ನಡ್ಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ, ಗ್ರಿಪ್ ಸಿಗೋದಿಲ್ಲ. ನಿಧಾನಕ್ಕೆ ಹೋಗ್ಬೇಕು. ಕೆಲವರೆಲ್ಲ ಓಡೇ ಹೋಗ್ತಾರೆ, ಬೇಗ ಇಳ್ದು ಬಿಡ್ತಾರೆ. ನೋಡಿ ಹೆಂಗ್ ಕಾಣ್ತಾ ಇದೆ. ನಾವು 4 ಜನ ಬೇರೆ ಇದೀವಿ.
ಹೋಗ್ಬೇಕಾದ್ರೆ ಒಂದ್ 50 ಕಡೆ ಕೂತ್ಕೊಂಡು ಹೋಗಿದೀವಿ, ಹತ್ತತ್ತು ಹೆಜ್ಜೆ ಹಾಕ್ಬಿಟ್ಟು. ಆದ್ರೆ ಇವಾಗ ನಾನ್ ಸ್ಟಾಪ್ ಬರ್ತಾ ಇದೀವಿ, ಎಲ್ಲೂ ಒಂದ್ ಸ್ಟಾಪ್ ತಗೊಳ್ದಿರಾ. ಸುಮ್ನೆ ಒಂದ್ ನಿಮಿಷ ನಿಂತ್ಕೊಂಡ್ರೆ ಸಾಕು, ಕೈ ಕಾಲು ಅಂತೋಳೆ ಮುದುಕ್ರಿಗೆ ನಡಗ್ದಂಗ್ ನಡಗ್ತೈತೆ, ಕಾಲು ಆಯ್ತಾ ಇಲ್ಲ. ಅರ್ಧ ನಗುನೇ ಬರ್ತಾಯ್ತಲ್ಲ. ಅಯ್ಯಪ್ಪ, ಹೆಂಗ್ ಗೊತ್ತಾಳ ಹಿಂಗ್ ನಡೀತಾ ಮರ್ಚ್ತೀರ ಕಾಲ್ನ. ಅಯ್ಯಪ್ಪ ದೇವ್ರೆ, ಏನಾದ ಓಡೋದ್ರೆ ಗ್ರಿಪ್ ಸಿಗಲ್ಲ ನೋಡಿ. ಯಾವಾಗ ಮರ ಹಿಡ್ಕೋಬೇಕಷ್ಟೇ. ಅದೆಲ್ಲ ಮಾಡ್ಬೇಕಂದ್ರೆ ನಾವ್ ಒಂದ್ ಸಜೆಷನ್ ಬಾಕ್ಸ್ ಅಲ್ಲಿ ಬರ್ದಾಕ್ಬೇಕು ಇವ್ರಿಗೆ. ಆ ಬಾಕ್ಸ್ ಇಡ್ಲಿಲ್ವಲ್ಲ, ಕಂಬಿ ಕಟ್ಬೇಕು. ಇಳಿಬೇಕಾದ್ರೆ ಒಂದಿಬ್ರು ಬಿದ್ದೋಗ್ಬಿಟ್ರು, ಯಾಕಂದ್ರೆ ಓಡಿ ಬರ್ಬೇಕಾದ್ರೆ ಅವರು ಗ್ರಿಪ್ ಸಿಗ್ದಿರ ಬೀಳ್ತಾರೆ. ಸೊ ಹುಷಾರಾಗಿ ಬರ್ಬೇಕು. ಆದ್ರೂ ಕೆಲವ್ರಿಗೆ ಅದೆಲ್ಲ ರೂಢಿ ಇರುತ್ತೆ. ಹುಡುಗ್ರಂತೂ ಒಳ್ಳೆ ಜಿಂಕೆ ಮರಿಗಳ ತರ ಹತ್ತುತ್ತರು ಇಳಿದ್ರು ಕೂಡ. ಫ್ರೆಂಡ್ಸ್, ಈ ನಾಯಿ ನೋಡಿ ಹತ್ಬಿಟ್ಟು ಇಳಿತೈತೆ. ಅದ್ ಫ್ರೆಂಡ್ಸ್, ಕೊನೆಗೂ ಆಯ್ತು ಟ್ರೆಕ್ಕಿಂಗು. ಬೆಟ್ಟ ಮುಗಿಸಿದಾಯ್ತು. ಏನ್ ಬಿಟ್ಟಾಯ್ತಾ ಇದೀವಿ. ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು. ಕಷ್ಟ ಅಂತ ಅನ್ನಿಸ್ತು. ಜಾಸ್ತಿ ವರ್ಕೌಟ್ ಮಾಡಿಲ್ಲ, ಏನೂ ಇಲ್ಲ, ಬಾಡಿಯಲ್ಲಿ ಸ್ಟ್ರೆಂತೇ ಇಲ್ದಿರ. ಬಟ್ ಇಳಿಬೇಕಾದ್ರೆ ಏನೂ ಆಗತ್ತಿಲ್ಲ, ಆರಾಮಾಗಿ ಇಳಿಬೋದು. ಶಿವರಿಂಗ್ ಆಗತ್ತೆ ಕಾಲಲ್ಲಿ. ನಾನು ಫೇಸ್ ನೋಡಿ ಹೆಂಗಾಗ್ಬಿಟ್ಟೈತೆ. ಯಪ್ಪ, ಟ್ರೆಕ್ಕಿಂಗ್ ಕ್ಲೋಸ್ ಆಯ್ತು. ಫುಲ್ ಎಂಜಾಯ್ ಮಾಡಿದ್ವಿ. 4ನೇ ಸಲ ಈ ಬೆಟ್ಟ ಜಾತ್ರೆಗೆ ಬಂದಿರೋದು. ಸುಮಾರು ವರ್ಷ ಆದ್ಮೇಲೆ ಹತ್ತಿದ್ದು. ಇಳಿಬೇಕಾದ್ರೆ ಏನು ಅಷ್ಟು ಕಷ್ಟ ಆಗಲ್ಲ, ಆದ್ರೂ ತುಂಬ ಸ್ವೆಟ್ ಆಗ್ತಾಯಿದ್ದೀನಿ. ನಾನಂತೂ ಸ್ಟ್ರೆಂತೇ ಇಲ್ಲ ಬಾಡಿಯಲ್ಲಿ ಅನ್ನಿಸ್ತಿದೆ. ಬೇರೆ ಟೈಮಲ್ಲೆಲ್ಲ ಬಿಡೋದಿಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.